ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಸೌಮ್ಯ. ವೆಲ್ಕಮ್ ಟು ಕುಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಶಾವಿಗೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಶಾವಿಗೆ ಬಾತ್ ಮಾಡಲಿಕ್ಕೆ 1 ಲೋಟ ಆಗುವಷ್ಟು ಶಾವಿಗೆನ ರೋಸ್ಟ್ ಮಾಡ್ಕೊಳೋದಕ್ಕೆ ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಅಥವಾ 1 ಸ್ಪೂನ್ಗಿಂತ ಕಡಿಮೆಯಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಗ್ಲಾಸಷ್ಟು ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ನಾವು ರವೆನ ಹೇಗೆ ಹುರಿತೀವಿ ನೋಡಿ, ಅದೇ ಥರ ಶಾವಿಗೆನೂ ಸಹ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಿರ ಹಾಗೆ ಹಾಕಿದ್ರೆ ಅದು ಒಂಥರ ಸ್ಟಿಕ್ಕಿ ಆದಾಗೆ ಆಗುತ್ತೆ. ಹಾಗಾಗಿ ಉಪ್ಪಿಟ್ಟು ಮಾಡೋಕ್ಕೂ ಮುಂಚೆ ರವೆ ಹೇಗೆ ಹುರ್ಕೊಳ್ತೀವಿ ನೋಡಿ, ಅದೇ ಥರ ಶಾವಿಗೆನೂ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಅಂಗಡಿಯಲ್ಲಿ ಡೈರೆಕ್ಟಾಗಿ ರೋಸ್ಟೆಡ್ ವರ್ಮಸೆಲ್ಲಿ ಅಂತಲೇ ಸಿಗುತ್ತೆ. ನೀವು ಅದನ್ನ ಬೇಕಾದರೂ ಯೂಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಈ ಥರ ಬೇಕಿದ್ರೂ ಮಾಡ್ಕೊಬೋದು. ನಾನಿಲ್ಲಿ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅವೆರಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇವು 3 ಚೆನ್ನಾಗಿ ರೋಸ್ಟ್ ಆಗಲಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೀರಿಗೆ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೀರಿಗೆ ತಿನ್ನಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಮೊದಲೇ ಆಲೂಗಡ್ಡೆ ಬದನೆಕಾಯಿನ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಹಚ್ಚಿಟ್ಕೊಂಡಿರೋ 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಕು ಅಂದರೆ ನೀವು 2 ಸಹ ಹಾಕೊಬೋದು, ಚೆನ್ನಾಗಿರುತ್ತೆ. ನಾನು ಇಬ್ಬರಿಗೆ ಅಲ್ವಾ ಮಾಡ್ತಿರೋದು ಅಂತ ನಾನು 1 ಈರುಳ್ಳಿ ಹಾಕಿದ್ದೆ ಅಷ್ಟೇ. ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹಚ್ಕೊಂಡು ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ 3 ರಿಂದ 4 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಧ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೆ, ಹಾಗೂ 4 ರಿಂದ 5 ಹುರುಳಿಕಾಯಿ, ಅರ್ಧದಷ್ಟು ಆಲೂಗಡ್ಡೆ, ಅರ್ಧ ಬದನೆಕಾಯಿ, ಇನ್ನರ್ಧ ಗೆಡ್ಡೆಕೋಸು ಸೇರಿಸ್ಕೊಂಡಿದ್ದೀನಿ. ಬದನೆಕಾಯಿ ಇಷ್ಟಪಡಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಬೋದು. ನಾನು ಕೆಲವೊಮ್ಮೆ ಉಪ್ಪಿಟ್ಟಿಗೆ ಇದನ್ನು ಆ್ಯಡ್ ಮಾಡ್ತೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಶಾವಿಗೆ ಬಾತ್ಗೂ ಸಹ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೆ. ನೋಡಿ, ತರಕಾರಿ ಎಲ್ಲ ಹಾಕಿ ಎಣ್ಣೆಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ತಟ್ಟೆ, ಪ್ಲೇಟ್ ಅಥವಾ ಈ ಥರ ಏನಾದರೂ ಮುಚ್ಚಳ ಇದ್ದರೆ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡಿ. ಆಗಾಗ್ಗೆ ಕೈ ಆಡಿಸ್ತಾ ಇರಿ, ಇನ್ ಕೇಸ್ ಏನಾದರೂ ತಳ ಹಿಡಿದ್ರೆ ಅಂತ. ತರಕಾರಿ ಎಲ್ಲ ಅರ್ಧ ಬೆಂದಾದ್ಮೇಲೆ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋರು ಮೊದಲೇ ಈರುಳ್ಳಿ ಜೊತೆ ಸಹ ಸೇರಿಸ್ಕೊಬೋದು. ಈರುಳ್ಳಿ ಜೊತೆನೇ ಸೇರಿಸಿದ್ರೆ ಅದು ತುಂಬ ಮೆತ್ತಗಾಗ್ಬಿಟ್ಟು ಗ್ರೇವಿ ಟೈಪ್ ಆಗಿಬಿಡುತ್ತೆ. ಹಾಗಾಗಿ ನಾನು ತರಕಾರಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಬೇಗ ಸಹ ಬೆಂದ್ಬಿಡುತ್ತಲ್ವ. ಹಾಗಾಗಿ ನಾನು ಇಲ್ಲಿ 1 ಗ್ಲಾಸಷ್ಟು ಶಾವಿಗೆಗೆ 1/4 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ತಣ್ಣೀರು ಸೇರಿಸ್ಕೊಬೋದು ಡೈರೆಕ್ಟಾಗಿ ಬಾಣಲಿಗೆನೆ, ಆದರೆ ನೀರು ಕಾಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವ. ಹಾಗಾಗಿ ನಾನು ಇನ್ನೊಂದು ಕಡೆ ಬಿಸಿನೀರನ್ನ ಕಾಯೋದಕ್ಕಿಟ್ಟಿದ್ದೆ. ನೋಡಿ, ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಶಾವಿಗೆನ ನಿಧಾನಕ್ಕೆ ತಿರುಗಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀವು ಅದನ್ನು ತುಂಬ ತಿರುಗಿಸೋಕ್ಕೆಲ್ಲ ಏನು ಹೋಗಬೇಡಿ, ಹಾಕಿ ಬಿಟ್ಬಿಡಿ ಸಾಕು. ಅದು ನೀರು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀರು ಸ್ವಲ್ಪ ಇದ್ದರೆ ಸಾಕು. ಇದು ಶಾವಿಗೆ ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಇರಬೇಕು ಅಂತಲೂ ಏನಿಲ್ಲ. ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೂ ಇಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಇದು ಆಪ್ಷನಲ್, ಇತ್ತು ಅಂತ ಹಾಕಿದ್ದೆ ಅಷ್ಟೇ. ಅದು ಬಾಡಿಗೆ ಸಹ ತಂಪಾಗಿರೋದ್ರಿಂದ ನಾನು ಯೂಶಲಿ ಏನಾದರೂ ಅಡುಗೆ ಮಾಡುವಾಗ ಹಾಕ್ತಾ ಇರ್ತೀನಿ. ಕುಕ್ಕರ್ ಲಿಡ್ ಅಲ್ಲ, ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಡಿ. ಆಮೇಲೆ ಇದನ್ನು ಚೆನ್ನಾಗಿ ತಿರುಗಿಸಿ 5 ನಿಮಿಷ ಬಿಟ್ಬಿಡಿ ಅದು ಸೆಟ್ ಆಗಲಿಕ್ಕೆ. ಯಾವುದೇ ಅಡುಗೆನೇ ಆಗಲಿ ಆಗಿದ ತಕ್ಷಣ ಹಾಕೊಂಡು ತಿನ್ನೋದಕ್ಕೆ ಹೋಗಬಾರ್ದು. 5 ಮಿನಿಟ್ಸ್ ಅದನ್ನು ಬಿಟ್ಬಿಟ್ರೆ ಅದು ಚೆನ್ನಾಗಿ ಸೆಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಒಂದ್ಸಲ ನೀವು ಮಿಕ್ಸ್ ಮಾಡಿದ್ದಾದ್ಮೇಲೆ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಅದು ಸ್ಟವ್ ಆಫ್ ಮಾಡಿ ಸಾಕು. ಅದು ಬಿಸಿಗೇನೆ ಶಾವಿಗೆ ಬೇಗ ಬೆಂದ್ಕೊಂಡ್ಬಿಡುತ್ತೆ, ತುಂಬ ಹೊತ್ತು ಬಿಡಬೇಕು ಅಂತಲೂ ಏನಿಲ್ಲ. ಇವಾಗ ನಿಮಗೆ ಸ್ವಲ್ಪ ಇದು ನೀರು ಥರ ಅಥವಾ ತುಂಬ ಬೆಂದಿದೆ ಅನ್ನೋ ಥರ ಕಾಣಿಸ್ತಿರ್ಬೋದು. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ತುಂಬ ಉದ್ರುದ್ರಾಗೂ ಆಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಕಾಂಬಿನೇಷನ್ ಬೇಕು ಅಂದರೆ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಬೋದು.
ಮೊಸರು ಇಷ್ಟಪಡೋರು ಮೊಸರು ಸಹ ಸೇರಿಸ್ಕೊಬಹುದು. ತುಂಬ ಸಿಂಪಲ್ ಆಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.